ಅವ ಇಂಜೆಕ್ಷನ್ ಮಾಡಿ ರಿಪೋರ್ಟ್ ಬಂದ್ಮೇಲೆ ಇದು ಕ್ಯಾನ್ಸಲ್ ಅಮ್ಮ, ಇದು ಗಡ್ಡೆ ತೆಗಿಬೇಕು. ನಾನು ಕೆಲಸಕ್ಕೆಲ್ಲ ಹೋಗ್ತಿದ್ದೆ, ನನ್ನ ಮನೇಲಿ ರೆಸ್ಟೇ ಇಲ್ಲ. ಕೆಲಸ ನಾನು ತಟ್ಕೊಳಕ್ಕಾಗಲ್ಲ, ವಾಂತಿ, ಊಟ ಹೋಗಲ್ಲ. ನಾವಿಲ್ಲಿ ಬಂದ್ವಿ, ಇವಾಗ 3ನೇ ತಿಂಗಳಿದು. ನಾನು ಚೆನ್ನಾಗಿ ಊಟ ಮಾಡ್ತೀನಿ, ನನಗೇನು ತೊಂದರೆ ಇಲ್ಲ, ಆರಾಮಿದ್ದೀನಿ. ಹಿಂಗೆ ಇಷ್ಟೇ ಬರ್ತದೆ, ಹಿಂಗೆ ಬರ್ತದಿಲ್ಲ. ಇವಾಗ ಬೇಸ್ ಇಷ್ಟು ಹಿಂಗವರೆಗೆ ಬರ್ತದೆ. ಮತ್ತು ಹಿಂದಕ್ಕೆ ಕೈ ಇಟ್ಕೊಳಕ್ಕೆ ಬರ್ತದಿಲ್ಲ, ಎಲ್ಲ ಬಿರ್ರೆ ಬಿಡ್ತೈತಲ್ಲ ಮೇಡಮ್. ಈ ಗುಳಿ ನುಂಗಿದಾಗಲೇ ಮತ್ತು ಬೇಸು ಮಾಡ್ತೀನಿ ಮೇಡಮ್. ಪರವಾಗಿಲ್ಲ, ಈ ಗುಳಿ ನುಂಗಿದಾಗಲೇ ನೋವು ಕಡಿಮೆ ಆಗಿತ್ತು ಮೇಡಮ್, ಚೆನ್ನಾಗಾಗಿನ್ ಮೇಡಮ್. ಶಕ್ತಿ ಕೂಡ ಬೇಸ್ ಓಡಾಡಕ್ಕೆ ಕೂಡ ನನಗೆ ಎಲ್ಲ ನೋವಾಗ ಏನು ಆಯಸ್ಸು ಅನಿಸೋದಿಲ್ಲ, ನೋವು ಅನಿಸಲ್ಲ, ಆರಾಮದೀನಿ ಮೇಡಮ್. ನಮಸ್ತೆ ಮೇಡಮ್, ತಿಪ್ಪಮ್ಮ ನನ್ನ ಹೆಸರು. ನಾವು ಬಳ್ಳಾರಿ ಜಿಲ್ಲಾ ಸುರಗುಂಪ ತಾಲೂಕಿಂದ ಬರಕತ್ತೀವಿ. ನಂದು 38. ನನಗೆ ನನಗೆ ಗೊತ್ತಾಗಿಲ್ಲ ಮೇಡಮ್. ನಾನು ಹಂಗೆ ಕೆಲ್ಸಕ್ಕೆ ಹೋಗ್ತಿದ್ದೆ. ನಾನೇನು ಜ್ವರ ಬಂದಿಲ್ಲ, ಏನು ಕೈ ಮೈ ಏನು ನೋವಾಗಿಲ್ಲ, ಆರಾಮಿದ್ದೆ ಚೆನ್ನಾಗಿ. ಅಂದ್ರೆ ಸ್ವಲ್ಪ ಊಟ ಕಡಿಮೆ ಮಾಡ್ತಿದ್ದೆ. ನಾನು ಕೆಲ್ಸಕ್ಕೆಲ್ಲ ಹೋಗ್ತಿದ್ದೆ, ನನ್ನ ಮನೇಲಿ ರೆಸ್ಟೇ ಇಲ್ಲ. ಕೆಲಸ ಎಲ್ಲ ಹೊಲಕ್ಕೆ ಹೋಗೋದು, ನೀರು ಹಾಕಕ್ಕೆ ಹೋಗೋದು ಮಾಡ್ತಿದ್ದೆ. ಒಂದಿನ ನನಗೆ ಕೈ ನೋವು ಬಂದಾಗ ಯಾಕೆ ಇಷ್ಟು ನೋವು ಆಗ್ತದೆ ಅಂತ ಸ್ವಲ್ಪ ಗ್ಯಾಸ್ ಆದಂಗೆ ಆಯ್ತು. ಅವಾಗ ಅದು ನಾನು ಸ್ನಾನ ಮಾಡುವಾಗ ನೋಡಿದೆ ಏನು ಗಡ್ಡೆ ಅಂತ. ನೋಡುವಾಗ ನಮ್ಮಮ್ಮಗೆ ಹೇಳಿದೆ. ನಮ್ಮಮ್ಮ ಇದೇನು ಗಡ್ಡೆ ಅಂತ ಅಂದ್ಲು. ನಮ್ಮ ತಂಗಿ ತೋರಿಸಿದೆ. ಡಾಕ್ಟರ್ ತಲೆ ಹೋಗೋಣ ಅಂತೇಳಿ ಡಾಕ್ಟರ್ ತಲೆ ಹೋದ್ವಿ. ಡಾಕ್ಟರ್ ತಲೆ ಹೋದ್ರೆ ಇದು ಗಡ್ಡೆ ಐತಮ್ಮ, ಇದು ಏನು ಗೊತ್ತಾಗ್ತಿಲ್ಲ, ಬಳ್ಳಾರಿಯಲ್ಲಿ ಹೋಗಿ ಅದು ಚೂಜಿ ಇಂಜೆಕ್ಷನ್ ಗಡ್ಡೆ ಮಾಡ್ತಾರ, ಅದು ಏನಂತ ಗೊತ್ತಾಗ್ತದೆ ಅಂತ ಹೇಳಿದ್ರು. ಸರಿ ಅಂತೇಳಿ ನಾವು ಬಳ್ಳಾರಿಗೆ ಹೋದ್ವಿ. ಬಳ್ಳಾರಿಗೆ ಹೋಗುವಾಗ ಅಲ್ಲಿ ಇಂಜೆಕ್ಷನ್ ಎಲ್ಲ ಮಾಡಿದ್ರು, ಕ್ಯಾನ್ ಎಲ್ಲ ಮಾಡಿದ್ರು. ಅವ ಇಂಜೆಕ್ಷನ್ ಮಾಡಿ ರಿಪೋರ್ಟ್ ಬಂದ್ಮೇಲೆ ಇದು ಕ್ಯಾನ್ಸಲ್ ಅಮ್ಮ, ಇದು ಗಡ್ಡೆ ತೆಗಿಬೇಕು, ಆಮೇಲೆ ನಿಮ್ ಮುಂದೆ ತೊಂದರೆ ಆಗ್ತತ್ತ ಅಂತ ಹೇಳಿದ್ರು. ಆಯ್ತು ಸರ್ ಅಂತ ಹೇಳಿದ್ವಿ. ಅಲ್ಲಿ ಅಕ್ಕೋರು ಇದ್ದಾರೆ, ನಾವು ಚರ್ಚಿಗೆ ಹೋಗ್ತೀವಿ. ಅಕ್ಕ ಅವರು ಬೆಂಗಳೂರಲ್ಲಿ, ನಾನೇ ಎಲ್ಲ ನೋಡಿ ಅಲ್ಲಿ ಹೇಳ್ತೀನಿ. ಬೆಂಗಳೂರಲ್ಲಿ ಅವ್ರು ಭಾಳ ಇದು ಮಾಡ್ತಾರೆ ಕ್ಯಾನ್ಸಲ್ಗೆ ಅಂದ್ರು. ಅಲ್ಲಿಗೆ ಹೋಗಿದ್ವಿ, ಎಲ್ಲ ರಿಪೋರ್ಟ್ ಎಲ್ಲ ಮಾಡಿದ್ವಿ. ಅವರೆಲ್ಲ ಚೆನ್ನಾಗೈತೆ, ಆಪರೇಷನ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಆಪರೇಷನ್ ಮಾಡಿದ್ರು. ಆಪರೇಷನ್ ಬೆಸ್ಟ್ ಸಕ್ಸಸ್ ಆಯ್ತು ಎಲ್ಲ. ಆಮೇಲೆ ಒಂದು ಕೀಮೋ ಕೂಡ ತಗೊಂಡಿನಿ. ಮತ್ತು ಆಮೇಲೆ ಅವರು ಬರೀ ಕೀಮೋ ಕೊಡ್ತೀವಿ ಅಂದ್ರು. ನಮಗೆ ಕೀಮೋ ಅಂದ್ರೆ ಆಗದ್, ನಾನು ತಟ್ಕೊಳಕ್ ಆಗಲ್ಲ, ವಾಂತಿ, ಊಟ ಹೋಗಲ್ಲ. ಹಂಗಾಗಿ ನಾವು ಇದು ಫೋಟೋ ನೋಡಿದ್ವಿ ನಾವೆಲ್ಲ. ಹಿಂಗ ಅಲ್ಲಿ ಚೆನ್ನಾಗಿ ಆಗ್ತದಂತ, ಹೋದ್ರೆ ಅಲ್ಲಿ ಅಂತ ಭಾಳ ಬೇಷಾಗರ ಮಂದಿ ಅಂತ ಹೇಳುವಾಗ ಅಕ್ಕ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರು. ಸರಿ ಅಂತೇಳಿ ನಾವು ಎಲ್ಲ ವಿಡಿಯೋ ನೋಡಿದ್ವಿ, ಅಲ್ಲೆಲ್ಲ ಚೆನ್ನಾಗಾಗ್ಯಾರಂತ. ನಾವಿಲ್ಲಿ ಬಂದ್ವಿ. ಇವಾಗ 3ನೇ ತಿಂಗಳಿದು. ನಾನು ಚೆನ್ನಾಗಿ ಊಟ ಮಾಡ್ತೀನಿ, ನನಗೇನು ತೊಂದರೆ ಇಲ್ಲ, ಆರಾಮಿದ್ದೀನಿ, ಬೇಸ್ ಓಡಾಡ್ತೀನಿ, ನನಗೇನು ನೋವು ಇಲ್ಲ, ಏನಿಲ್ಲ. ಯಾವಾಗನ್ನೋ ಒಂದ್ಸರಿ ಗ್ಯಾಸ್ ಬರ್ತತೆ, ಅದು ಏನೋ ಖಾರ ತಿಂದ್ರೆ ಬರ್ತತೋ ಮತ್ತೆ ಏನನ್ನ ಸ್ವಲ್ಪ ಹಂಗಾಗಿ ಬಂದಿರ್ತತೆ. ಅದಕ್ಕಿಂತ ಮುಂಚೆ ಏನಿಲ್ಲ, ಆರಾಮಿದ್ದೀನಿ, ಚೆನ್ನಾಗಿದ್ದೀನಿ. ಎಷ್ಟು ವರ್ಷ ಇಲ್ಲ, ಒಂದೇ ವಾರದಾಗ ನಾನು ಕ್ಯಾನ್ಸಲ್ ಅಂತದ್ದು ನೋಡಿದೆ. ಒಂದೇ ಸರಿ ಹಿಂಗೆ ಸ್ನಾನ ಮಾಡೋ ನೋಡಿ ಇದೇನೋ ಗಡ್ಡೆ ಅಂತ ನೋಡಿ ನಮ್ಮಮ್ಮಗೆ ನಮ್ಮ ತಂಗಿ ತೋರಿಸಿನಿ. ಇದೇನೋ ಬೇಡ ಹೋಗ್ಬಿಡೋಣ ಅಂತೇಳಿ ಆಸ್ಪತ್ರೆಗೆ ಹೋದ್ವಿ. ಅವರು ಬೆಳ್ಳಾರಿಗೆ ಹೋಗಂದ್ರೆ ಅಲ್ಲಿ ಹೋದ್ಮೇಲೆ ಒಂದೇ ವಾರ, ಒಂದೇ ತಿಂಗಳಲ್ಲಿ ಎಲ್ಲ ಆಪರೇಷನ್ ಎಲ್ಲ ಒಂದೇ ತಿಂಗಳಾಗ ಗೊತ್ತಾಯ್ತು ನನಗೆಲ್ಲ. ಅದು ಗೊತ್ತಾಗಿಲ್ಲ ಮೇಡಮ್ ನನಗೆ ಏನು ಅಸಲು. ಅಷ್ಟು ಕೆಲಸ ಮೇಡಮು. ಅದು ಒಂದಿನ ಮಕ್ಕೊಂಡಿದ್ರೆ, ಒಂದಿನ ಜ್ವರ ಬಂದಿದ್ರೆ, ಏನನ್ನ ನೋವು ಅಂತಿದ್ರೆ ನನಗೆ ಏನನ್ನ ಸ್ವಲ್ಪ ಅನಿಸುತ್ತೋ. ನನಗೆ ಏನಿಲ್ಲ, ಆರಾಮಿದ್ದೆ, ಏನ್ ನೋವೇ ಅನಿಸಿಲ್ಲ, ಕಷ್ಟ ಕೂಡ ಏನು ಅನಿಸಿಲ್ಲ ಮೇಡಮ್ ನನಗೆ. ಇಲ್ಲಿ ಬಂದಾಗ್ಲಿದ್ದ ಅದು ಭಾಳ ನೋವಿತ್ತು ಮಮ್. ಗುಳಿಗೆ ತಗೊಂಡ್ನಲ್ಲ, ಅದು ಸ್ವಲ್ಪ ಬೇಸ್ ನೋವು ಕಡಿಮೆ ಆಗೈತೆ ಮೇಡಮ್. ಹಿಂಗೆ ಇಷ್ಟೇ ಬರ್ತದೆ, ಹಿಂಗೆ ಬರ್ತದಿಲ್ಲ. ಇವಾಗ ಬೇಸ್ ಇಷ್ಟು ಹಿಂಗವರೆಗೆ ಬರ್ತದೆ. ಮತ್ತೆ ಹಿಂದಕ್ಕೆ ಕೈ ಇಟ್ಕೊಳಕ್ ಬರ್ತದಿಲ್ಲ, ಎಲ್ಲ ಬಿರ್ರೆ ಬಿಡ್ತೈತಲ್ಲ ಮೇಡಮ್. ಈ ಗುಳಿ ನುಂಗಿದಾಗಲೇ ಮತ್ತು ಬೇಸು ಮಾಡ್ತೀನಿ ಮೇಡಮ್. ಪರವಾಗಿಲ್ಲ, ಈ ಗುಳಿ ನುಂಗಿದಾಗಲೇ ನೋವು ಕಡಿಮೆ ಆಗಿತ್ತು ಮೇಡಮ್, ಚೆನ್ನಾಗಾಗಿನ್ ಮೇಡಮ್. ಚೆನ್ನಾಗಾಗಿನಿ. ಇವಾಗ ಕೂಡ ಎಲ್ಲ ಚೆನ್ನಾಗಿದೆಯಾ ಅಂತ ಕೂಡ ಮೇಡಮ್ ಹೇಳಿದ್ರು. ಎಲ್ಲ ತೂಕ ಕರೆಕ್ಟ್ ಅದೇ, ಏನಿಲ್ಲ, ಭಾಳ ಚೆನ್ನಾಗಿದೆಯಮ್ಮ ಅಂತ ಹೇಳಿದ್ರೆ ಆಯ್ತು ಮೇಡಮ್, ಚೆನ್ನಾಗಿದ್ದೀನಿ. ಇವಾಗ ಏನು ಆಯಸ್ಸು ಅಂಬೋದಿಲ್ಲ, ಏನು ಊಟ ಚೆನ್ನಾಗಿ ಮಾಡ್ತೀನಿ, ಏನು ಶಕ್ತಿ ಕೂಡ ಬೇಸ್ ಓಡಾಡಕ್ ಕೂಡ ನನಗೆ ಎಲ್ಲನೂ ಹೋಗುವಾಗ ಏನು ಆಯಸ್ಸು ಅನಿಸೋದಿಲ್ಲ, ನೋವು ಅನಿಸಲ್ಲ, ಆರಾಮದೀನಿ ಮೇಡಮ್. ಇವಾಗ ನಂದು ಮೊದಲ್ದು ಐತ್ ಮೇಡಮ್ ಅದು ಕ್ಯಾನು. ಅದು ನೋಡೋಣ, ಅದು ಏನೈತೆ ಅಂತೇಳಿ ನೋಡಿದ್ಮೇಲೆ ಮತ್ತೆ ಮುಂದೆ ಬರ್ತೀನಲ್ಲ ಮೇಡಮ್, ಅವಾಗ ಇನ್ನೊಂದ್ ಸರಿ ಬಂದಾಗ ಅವ್ಕೆ ಹೇಳ್ಯಾರ ಮೇಡಮ್. ಆಯ್ತು ಮೇಡಮ್.